ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಮುಗಿತಾ ಇಲ್ಲ ಈ ಸಂಪುಟ ರಾಮಾಯಣ ಮುಂದುವರೆದುಕೊಳ್ತಾ ಹೋಗ್ತಾ ಇದೆ. ಖಾತೆ ಹಂಚಿಕೆಯೂ ಕೂಡ ಆಗಿಲ್ಲ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ದೆಹಲಿ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಇವತ್ತಾದ್ರೂ ಒಂದು ಫುಲ್ ಸ್ಟಾಪ್ ಇಡುವಂತಹ ಕೆಲಸಗಳಾಗತ್ತಾ? ಕಾದ್ ನೋಡ್ಬೇಕಿದೆ ಏನಾಗತ್ತೆ ಅಂತ ಹೇಳಿ. ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಸಂಪುಟ ರಾಮಾಯಣ ಮುಗಿಯುವಂತಹ ಲಕ್ಷಣಗಳು ಕಾಣಸಿಗ್ತಾ ಇಲ್ಲ. ಆಗಸ್ಟ್ 13ರಿಂದ ಅಧಿವೇಶನ ಆರಂಭ ಆಗುತ್ತೆ. ಅಷ್ಟರ ಒಳಗಾಗಿ ಖಾತೆ ಹಂಚಿಕೆ ಆಗಬೇಕು. ಬಟ್ ಆದ್ರೆ ಇನ್ನೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ. ಹಾಗಿದ್ರೆ ಯಾವಾಗ ಆಗತ್ತೆ ಈ ಖಾತೆ ಹಂಚಿಕೆ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ನೋಡಿ, 6 ದಿನವಾದ್ರೂ ಕೂಡ ನೂತನ ಸಚಿವರಿಗೆ ಖಾತೆ ಹಂಚಿಕೆಯಾಗಿಲ್ಲ. ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್. ಅಸಮಾಧಾನಕ್ಕಾಗಿ ಬದಲಾವಣೆಯನ್ನ ಮಾಡುತ್ತಾ ಹೈಕಮಾಂಡ್ ಒಕ್ಕಲಿಗ, ದಲಿತ, ವಾಲ್ಮೀಕಿ, ಮುಸ್ಲಿಂ ಸಚಿವರಲ್ಲಿ ಯಾರಿಗೆ ಶಾಕ್ ನೀಡುವಂತಹ ಸಾಧ್ಯತೆಗಳು ಇದೆ? ಬಂಡಾಯವನ್ನ ತಣಿಸೋದಕ್ಕೆ ಕೆಲ ಸಚಿವರ ಬದಲಾವಣೆ ಆಗತ್ತಾ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಮಹಿಳಾ ಕೋಟ, ಹಿರಿಯರು, ನಿಷ್ಠರ ಕಡೆಗಣನೆಗೆ ಒಂದ್ ಕಡೆ ಆದ್ಯತೆಯನ್ನ ನೀಡಿಬಿಟ್ಟಿದೆ ಹೈಕಮಾಂಡ್ ಅನ್ನುವಂತಹ ಅಸಮಾಧಾನಗಳು ಹೆಚ್ಚಾಗ್ತಾ ಇದೆ. ಎಚ್.ಸಿ. ಬಾಲಕೃಷ್ಣ ಬದಲು ಎಂ ಕೃಷ್ಣಪ್ಪಗೆ ಸಚಿವ ಸ್ಥಾನ ಒಲಿದು ಬರುತ್ತಾ? ಕೆ.ಎಚ್. ಮುನಿಯಪ್ಪ ಬದಲು ರೂಪಕಲಾ ಶಶಿಧರ್ ಅವರಿಗೆ ಮಣೆ ಹಾಕುವಂತಹ ಸಾಧ್ಯತೆಗಳಿದೆಯಾ? ಬಿ. ನಾಗೇಂದ್ರ ಬದಲು ಅನ್ನಪೂರ್ಣ ತುಕಾರಾಂಗೆ ಸಚಿವ ಸ್ಥಾನ ನೀಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ನೋಡಿ, ಒಂದ್ ಕಡೆ ಈ ಸಚಿವ ಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳು, ಆಕ್ರೋಶಗಳು. ಈ ಒಂದು ಕಡೆ ನನಗೆ ಸ್ಥಾನಮಾನ ಸಿಗುತ್ತೆ ಅಂತ ಹೇಳಿ ಬಂಡಾಯ ಎದ್ದಿರುವಂತಹ ನಾಯಕರುಗಳು 6 ದಿನ ಆಯಿತು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿ. ಇಲ್ಲಿಯವರೆಗೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ. 13ನೇ ತಾರೀಕಿನಂದು ಅಧಿವೇಶನ ಆರಂಭ ಆಗುತ್ತೆ. ಅಷ್ಟರ ಒಳಗಾಗಿ ಈ ಎಲ್ಲಾ ಗೊಂದಲಗಳನ್ನು ಬಗೆಹರಿಸಿಕೊಳ್ಬೇಕಾಗಿದೆ. ಇಲ್ಲದೆ ಹೋದರೆ ಅಪೋಸಿಷನ್ ಪಾರ್ಟಿ ಏನ್ ಮಾಡುತ್ತೆ, ಯಾವ ರೀತಿಯಾಗಿ ಕಾಲು ಎಳೆಯುತ್ತೆ? ಅದಕ್ಕೆ ಒಂದ್ ಕಡೆ ಕಾಂಗ್ರೆಸ್ನಿಂದಲೂ ಕೂಡ ಅಸ್ತ್ರ ಪ್ರಯೋಗಗಳಾಗಬೇಕಲ್ಲ. ಕಾಂಗ್ರೆಸ್ನಲ್ಲಿ ಇರುವಂತಹ ಗೊಂದಲಗಳಿಗೆ ಇನ್ನೂ ಕೂಡ ಮದ್ದನ್ನ ಅರಿಯುವಂತಹ ಕೆಲಸವನ್ನ ಹೈಕಮಾಂಡ್ ಮಾಡದಂತೆ ಕಾಣಸಿಗ್ತಾ ಇಲ್ಲ. ಈ ಒಕ್ಕಲಿಗ, ದಲಿತ, ವಾಲ್ಮೀಕಿ, ಮುಸ್ಲಿಂ ಸಚಿವರಲ್ಲಿ ಕೆಲವರಿಗೆ ಕೋಕ್ ಕೊಡುವಂತಹ ಅಥವಾ ಶಾಕ್ ಕೊಡುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿ ಕಾಣಸಿಗ್ತಾ ಇದೆ. ಬಂಡಾಯವನ್ನ ತಣಿಸೋದಕ್ಕೆ ಕೆಲ ಸಚಿವರ ಬದಲಾವಣೆ ಮಾಡುವಂತಹ ಲಕ್ಷಣಗಳು ಇಲ್ಲಿ ಕಾಣಸಿಗ್ತಾ ಇದೆ. ಈಗಾಗಲೇ ಸಚಿವರನ್ನ ಆಯ್ಕೆ ಮಾಡಿದಾಗ್ಬಿಟ್ಟಿದೆ. ಮತ್ತೆ ಬದಲಾವಣೆ ಮಾಡುವಂತಹ ಸಾಧ್ಯತೆಗಳು ಇದೆಯಾ ಅನ್ನುವಂತಹ ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ. ಮಾಡೋದಾದ್ರೆ ಯಾವ ಒಂದು ಮಾನದಂಡವನ್ನ ಮುಂದೆ ಇಟ್ಕೊಂಡು ಮಾಡಬಹುದು? ಎಚ್.ಸಿ. ಬಾಲಕೃಷ್ಣ ಅವರಿಗೆ ಸಚಿವ ಸ್ಥಾನವನ್ನ ಕೊಡಲಾಗ್ತಾ ಇದೆ. ಮತ್ತೆ ಸಾಕಷ್ಟು ಹೋರಾಟವನ್ನ ಮಾಡಿದ್ದಾರೆ ಸಿಎಂ ಅವರು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಅತ್ಯಾಪ್ತರು ಕೂಡ ಹೌದು ಎಚ್.ಸಿ. ಬಾಲಕೃಷ್ಣ. ಹೇಗಾದ್ರೂ ಮಾಡಿ ಅವರಿಗೆ ಬದಲಾವಣೆಯನ್ನ ತರಬೇಕು. ಅವರ ಬದಲಾಗಿ ಎಂ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು, ಮಂತ್ರಿಗಿರಿ ಭಾಗ್ಯವನ್ನ ಅವ್ರಿಗೆ ಕೊಡಬೇಕು ಅನ್ನುವಂತಹ ಒಂದಷ್ಟು ಮಾತುಕತೆಗಳು ನಡೀತಾ ಇದೆ ಹೈಕಮಾಂಡ್ ಮಟ್ಟದಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಕೆ.ಎಚ್. ಮುನಿಯಪ್ಪ ಅವರ ಬದಲಾಗಿ ರೂಪಕಲಾ ಶಶಿಧರ್ ಅವರಿಗೆ ಮಣೆ ಹಾಕುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿ ಕಾಣಸಿಗ್ತಾ ಇದೆ. ನೋಡಿ, ಬಿ. ನಾಗೇಂದ್ರ ಅವರಿಗೆ ಕೊಡುವಂತಹ ಅವಶ್ಯಕತೆ ಇರಲಿಲ್ಲ. ಬಟ್ ಆದ್ರೂ ಕೂಡ ಬಿ. ನಾಗೇಂದ್ರ ಅವರಿಗೆ ಸಚಿವ ಸ್ಥಾನವನ್ನ ನೀಡಲಾಗಿದೆ. ಇಲ್ಲಿ ಬಿ. ನಾಗೇಂದ್ರ ಅವರಿಗೆ ಯಾಕೆ ಕೊಟ್ರಿ ಅಂತ ಹೇಳಿ ಆಕ್ರೋಶಗಳು ಕೂಡ ಹೆಚ್ಚಾಗ್ತಾ ಇದೆ. ಅವರ ಬದಲಾಗಿ ಅನ್ನಪೂರ್ಣ ತುಕಾರಾಂ ಅವರಿಗೆ ಈ ಸಚಿವ ಸ್ಥಾನವನ್ನ ನೀಡುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿ ಕಾಣಸಿಗ್ತಾ ಇದೆ. ಅಂತಿಮವಾಗಿ ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ ತೀರ್ಮಾನವನ್ನ ಕೈಗೊಳ್ತಾರೆ ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಸಚಿವರ ಬದಲಾವಣೆ ಆಗುತ್ತಾ? ಖಾತೆ ಹಂಚಿಕೆ ಯಾವಾಗ ಆಗುತ್ತೆ?
ಈ ಬಾರಿ ಕಿರಿಯರಿಗೆ ಅತಿ ಹೆಚ್ಚು ಆದ್ಯತೆಯನ್ನ ಕೂಡ ನೀಡಲಾಗಿದೆ. ಕಿರಿಯರಿಗೆ ಯಾವ ಒಂದು ಖಾತೆಯನ್ನ ಕೊಟ್ರೆ ಸರಿ ಅಂತ ಹೇಳಿ ಒಂದಷ್ಟು ಮಾತುಕತೆಗಳಾಗ್ತಾ ಇದೆ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ತೆರಳ್ತಾ ಇದ್ದಾರೆ. ದೆಹಲಿಗೆ ತೆರಳಿ ಇವತ್ತು ಪಟ್ಟಿ ಫೈನಲ್ ಮಾಡ್ಕೊಂಡು ಬರ್ತಾರೆ ಅನ್ನುವಂತಹ ನಿರೀಕ್ಷೆ ಇದೆ. ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ.